ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಂಜೆ 4 ಗಂಟೆಗೆ ಸಿಎಂ ಅವರನ್ನ ಭೇಟಿಯಾಗಲಿದ್ದಾರೆ. ಬಳಿಕ ಆರ್ಸಿಬಿ ತಂಡದಿಂದ ವಿಜಯೋತ್ಸವ ರ್ಯಾಲಿ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಈ ಒಂದು ವಿಜಯೋತ್ಸವ ರ್ಯಾಲಿ ಇರುತ್ತೆ. ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ಮಾಡಲಾಗುತ್ತೆ. ಸಂಜೆ 4 ಗಂಟೆಗೆ ಸಿಎಂ ಅವ್ರನ್ನ ಟೀಮ್ ಭೇಟಿ ಆಗಲಿದೆ. ನೀವು ಗಮನಿಸಿರ್ಬೋದು, ಆರ್ಸಿಬಿಯ ಈ ಜರ್ಸಿ ರಿವೀಲ್ ಮಾಡುವಂಥ ಅನ್ಬಾಕ್ಸ್ ಇವೆಂಟ್ ಅಂತ ಒಂದು ಆಗುತ್ತೆ. ಅದು ಈ ಸಲ ಕೂಡ ಆಗಿತ್ತು. ಅದೇನೇ ಒಂದು ಚಾಂಪಿಯನ್ ಸೆಲೆಬ್ರೇಷನ್ ಥರ ಇರುತ್ತೆ. ಇನ್ನು ಲೆಕ್ಕ ಹಾಕಿ ಚಾಂಪಿಯನ್ ಆದಮೇಲೆ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ. ಸೊ ಆರ್ಸಿಬಿ ತಂಡದಿಂದ ವಿಜಯೋತ್ಸವ ರ್ಯಾಲಿ. ಭಾಳಷ್ಟು ಜನ ಆ ಇವೆಂಟ್ ನೋಡಿ ಹೇಳ್ತಾ ಇದ್ರು, ಏನು ಇವರು ಕಪ್ ಗೆದ್ದಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಒಂದು ಜರ್ಸಿ ರಿವೀಲ್ಗೆ ಅಂತ. ಈಗ ಕಪ್ಪೇ ಗೆದ್ದಿದ್ದೀವಿ, ಹಾಗಾದರೆ ಇವತ್ತು ಸೆಲೆಬ್ರೇಷನ್ ಹೇಗಿರ್ಬೋದು ಅಂತ ಗಮನಿಸ್ಬೋದು. ನಮ್ಮ ಕ್ರೀಡಾ ಪ್ರತಿನಿಧಿ ರಾಜೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಜೇಶ್, ಕಪ್ ಫೈನಲಿ ಗೆದ್ದಾಗಿದೆ, ಆದರೆ ಈಗ ವೆಲ್ಕಮ್ ಹೇಗಿರುತ್ತೆ ಅನ್ನೋದು ಕುತೂಹಲ. ಇಡೀ ಫ್ಯಾನ್ಸ್ ಕರ್ನಾಟಕದಾದ್ಯಂತ ಇವತ್ತು ಅವ್ರನ್ನ ನೋಡಬೇಕು ಹತ್ತಿರದ, ಅದರಲ್ಲೂ ಬೆಂಗಳೂರಿನಲ್ಲಿರುವಂಥವ್ರು. ಸೊ ಏನಿದೆ, ಯಾವ ರೀತಿಯಾಗಿ ಟೈಮ್ ಲೈನ್ ಇದೆ ಅಂತ, ಇವತ್ತು ಎಷ್ಟೊತ್ತಿಗೆ ರೀಚ್ ಆಗ್ತಾರೆ, ವಿಕ್ಟರಿ ಪರೇಡ್ ಹೇಗಿರುತ್ತೆ? ಅದು ಅವಿನಾಶ್, ಏನಂತ ಹೇಳಿದ್ರೆ, ನಿನ್ನೆ ಒಂದು ರಣರೋಚಕ ಪಂದ್ಯದಲ್ಲಿ ಆರ್ಸಿಬಿ 18 ವರ್ಷಗಳ ಬಳಿಕ 18 ವರ್ಷಗಳ ತಪಸ್ಸೇನಿತ್ತು, ಆ ಕನಸೇನಿತ್ತು, ನನಸಾಗಿರುವಂತದ್ದು ಟ್ರೋಫಿ ಗೆದ್ದ ಖುಷಿಯಲ್ಲಿ ಪ್ರತಿಯೊಬ್ಬ ಆರ್ಸಿಬಿ ಅಭಿಮಾನಿ, ಬೆಂಗಳೂರಿನ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಟ್ರೋಫಿಯನ್ನ ಕಣ್ತುಂಬ್ಕೋಬೇಕು, ಟ್ರೋಫಿಯನ್ನ ಯಾವಾಗ ನೋಡ್ತೀವಿ, ಟ್ರೋಫಿಯನ್ನ ಹತ್ತಿರದಿಂದ ನಾವು ನೋಡಕ್ಕಾಗತ್ತಾ ಅನ್ನೋ ಪ್ರಶ್ನೆ ನಿನ್ನೆ ಮ್ಯಾಚ್ ಗೆದ್ದಾಗಿಂದ ಇವತ್ತಿನವರೆಗೂ ಈಗಿನವರೆಗೂ ಕಾಡ್ತಾ ಇರುವಂತದ್ದು. ನೀವ್ ಹೇಳ್ದಂಗೆ ಎಷ್ಟೋ ಅಭಿಮಾನಿಗಳು ಕೂಡ ಇನ್ನೂ ಕೂಡ ಸರಿಯಾಗಿ ನಿದ್ದೆ ಮಾಡಿಲ್ಲ. ಆರ್ಸಿಬಿ ಟ್ರೋಫಿನ ಯಾವಾಗ ನೋಡ್ತೀವಿ, ಆರ್ಸಿಬಿ ಸೆಲೆಬ್ರೇಷನ್ ಯಾವಾಗ ಶುರು ಆಗುತ್ತೆ ಅಂತ. ಆ ಕ್ಷಣವೂ ಕೂಡ ಬಂದೇ ಬಿಟ್ಟಿದೆ. ಏನು ಈಗಾಗಲೇ ಅಲ್ಲಿ ಅಹಮದಾಬಾದ್ ನಿಂದ ಟ್ರೋಫಿ, ಏನು ಆರ್ಸಿಬಿ ಗೆದ್ದಂತ ಟ್ರೋಫಿ ಜೊತೆಗೆ ಆರ್ಸಿಬಿ ಟೀಮ್ ಹೊರಟಿರುವಂತದ್ದು ಬೆಂಗಳೂರಿನ ಪಯಣ ಶುರುವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ, ಅಂದ್ರೆ 1:20 ಆ ಸಮಯದಲ್ಲಿ HL ಏರ್ಪೋರ್ಟ್ಗೆ ಆರ್ಸಿಬಿ ತಂಡ ಲ್ಯಾಂಡ್ ಆಗುತ್ತೆ. ಸೊ ಅಲ್ಲಿಂದ ಅವರು ಸೀದಾ ಒಂದಷ್ಟು ವಿಶ್ರಾಂತಿಯನ್ನ ಪಡೆದು, ಒಂದು ಹೋಟೆಲ್ ವಿಶ್ರಾಂತಿಯನ್ನು ಪಡೆದು, ಆನಂತರ ಅವರು ಮತ್ತೆ ಚಿನ್ನಸ್ವಾಮಿ ಅಂದ್ರೆ ವಿಜಯೋತ್ಸವಕ್ಕೆ ಶುರು ಮಾಡುತ್ತದೆ. ಮುಖ್ಯವಾಗಿ ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಮಧ್ಯದಲ್ಲಿ ಆರ್ಸಿಬಿ ಇಡೀ ಟೀಮ್ ಏನಂತಾರೆ, ವಿರಾಟ್ ಕೊಹ್ಲಿ ಇಂದ ಕ್ಯಾಪ್ಟನ್ ರಜತ್ ಪಟಿದಾರ್, ಆ ಎಲ್ಲಾ ತಂಡದ ಅಂದ್ರೆ ಕೋಚಿಂಗ್ ಸ್ಟಾಫ್ ಎಲ್ಲರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಸರ್ಕಾರದ ವತಿಯಿಂದ ಆರ್ಸಿಬಿ ತಂಡದ ಆಟಗಾರರಿಗೆ ಒಂದು ರೀತಿಯ ಪ್ರಶಸ್ತಿ, ಒಂದು ರೀತಿಯ ಪುರಸ್ಕಾರಗಳು ಒಂದು ಮಾಡುವಂಥದ್ದು. ಅದೇ ರೀತಿ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಸನ್ಮಾನ ಮಾಡುವಂಥದ್ದು, ಈ ರೀತಿಯ ಒಂದು ಕಾರ್ಯಕ್ರಮಗಳು ಆಯೋಜನೆಗೊಂಡಿರುವಂತಹ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಅದರಾದ ನಂತರ ಅಲ್ಲಿಂದ ಹೊರಟಂತ ಆರ್ಸಿಬಿ ತಂಡ ವಿಜಯೋತ್ಸವದ ಪರೇಡ್ ಶುರು ಮಾಡುತ್ತೆ. ಏನಂತಾರೆ, 5 ಗಂಟೆಯಿಂದ ಶುರುವಾದಂತ ವಿಧಾನಸೌಧದಿಂದ ಏನ್ ಶುರುವಾಗುತ್ತೆ ಆ ಪರೇಡು, ತೆರೆದ ಬಸ್ಸಿನಲ್ಲಿ ಟ್ರೋಫಿ ಜೊತೆಗೆ ಆರ್ಸಿಬಿ ಎಲ್ಲಾ ಆಟಗಾರರು ಬಸ್ಸಲ್ಲಿ ನಿಂತ್ಕೊಂಡು ಇಡೀ ಒಂದು ಏನಂತಾರೆ ವಿಜಯೋತ್ಸವ ಶುರುವಾಗುತ್ತೆ. ವಿಜಯೋತ್ಸವದಲ್ಲಿ ಎಲ್ಲಾ ರಸ್ತೆ ಇಕ್ಕಲಲ್ಲಿ ಕೋಟಿ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಒಂದು ಕ್ಷಣಕ್ಕೆ ಟ್ರೋಫಿಯನ್ನ ಹತ್ತಿರದಿಂದ ಕಣ್ತುಂಬ್ಕೊಳ್ಳಕ್ಕೆ ಆರ್ಸಿಬಿ ಕಾಯ್ತಾ ಇರುವಂತದ್ದು. ಏನು 5 ಗಂಟೆಯಿಂದ 6 ಗಂಟೆವರೆಗೂ, ಅಂದ್ರೆ 1 ಅವರ್. ಎಸ್ ರಾಜೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇದು ಸದ್ಯಕ್ಕೆ ಸಂಜೆ 4 ಗಂಟೆಗೆ ಅಲ್ಲಿ ಏನು ಸಿಎಂ ಅವ್ರನ್ನ ಭೇಟಿ ಆಗೋದು. ಅದಾದ ನಂತರ 5 ಗಂಟೆಗೆ ವಿಕ್ಟರಿ ಪರೇಡ್ ಆರಂಭ ಆಗುತ್ತೆ. ಸೊ ಅಲ್ಲಿಂದ 6 ಗಂಟೆಗೆ ಆರ್ಸಿಬಿಯ ಸೆಲೆಬ್ರೇಷನ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಸೊ ಮಧ್ಯಾಹ್ನ 2:30ಕ್ಕೆ. ವಿಶೇಷ ಅಂತಂದರೆ ಈ ಬಾರಿ ಎಲ್ಲ ಅವೇ ಮ್ಯಾಚ್ಗಳನ್ನು ನಾವು ಗೆದ್ದೇ ಈ ಒಂದು ಕಪ್ಪನ್ನು ಎತ್ತಿ ಹಿಡಿದಿರೋದು. ತವರಿನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಹೋಮ್ ಮ್ಯಾಚಲ್ಲಿ, ಆದರೆ ಹೊರಗಡೆ ಹೋದಾಗ ಮಾತ್ರ ಒಂದು ಮ್ಯಾಚನ್ನು ಕೂಡ ಆರ್ಸಿಬಿ ಬಿಟ್ಟಿಲ್ಲ. ಸೊ ರಜತ್ ಪಟಿದಾರ್ ಇಷ್ಟು ಕ್ಯಾಪ್ಟನ್ಗಳಲ್ಲಿ, ರಾಹುಲ್ ದ್ರಾವಿಡ್ ಅವರಿಂದ ಆರಂಭ ಆಯಿತು 2008ರಲ್ಲಿ, ಯಾರೂ ಮಾಡೋಕ್ಕೆ ಸಾಧ್ಯವಾಗದಂಥ ಸಾಧನೆಯನ್ನು ರಜತ್ ಪಟಿದಾರ್ ಮಾಡುತ್ತೆ. ನಿಮಗೆ ನೆನಪಿರ್ಬೋದು, ರಜತ್ ಪಟಿದಾರ್ ಬಂದಿದ್ದು ಒಬ್ಬ ಇಂಜುರಿ ರೀಪ್ಲೇಸ್ಮೆಂಟ್ ಆಗಿ ಆರ್ಸಿಬಿಗೆ ಬದಲಿ ಆಟಗಾರನಾಗಿ ಬಂದು ಇವತ್ತು ಟ್ರೋಫಿ ಎತ್ತಿದ್ದಾರೆ.